ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ನಾವು ನಮ್ಮ ಕ್ಯಾಪಿಟಲ್ನ 10% ಅಷ್ಟು ಗೇನ್ ಮಾಡಿದೆವು. ಇವತ್ತು ಕೂಡ ಸೇಮ್ ಟಾರ್ಗೆಟ್ ಇಟ್ಕೊಳ್ಳುವ, ಅರೌಂಡ್ 10% ಪ್ರಾಫಿಟ್ ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡುವ. ಕರೆನ್ಸಿ ಪೇರ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡಾಯಿತು. ನಾವು ನಿನ್ನೆ 1%ಗೆ ರಿಸ್ಕನ್ನು ಡಿಕ್ರೀಸ್ ಮಾಡಿದ್ದೆವು, ವಾಪಸ್ ಅದನ್ನು 2% ಮಾಡಿಕೊಳ್ಳುವ. ಇವತ್ತು ಆದಷ್ಟು ಹೈ ವಿನ್ನಿಂಗ್ ಪ್ರೊಬಬಿಲಿಟಿ ಇರುವ ಟ್ರೇಡ್ಗಳನ್ನು ಹುಡುಕುವ. ನಿನ್ನೆ ಮಾರ್ಟಿಂಗ್ ಎಲ್ಲ ಬರೋದಾಗಿ ನೋಡಿಕೊಳ್ಳುವ. ಯಾವುದರಲ್ಲೂ ಎಂಟ್ರಿ ಕಾಣಿಸ್ತಾ ಇಲ್ಲ, ನೋಡ ವೆಯ್ಟ್ ಮಾಡುವ. ಅರ್ಜೆಂಟಾಗಿ ಎಂಟ್ರಿ ಆಗೋದು ಬೇಡ. ಯಾವತ್ತು ಮಾರ್ಕೆಟ್ ಹೇಳಿದಾಗೆ ನಾವು ಕೇಳಬೇಕು, ನಾವು ಹೇಳಿದಾಗೆ ಮಾರ್ಕೆಟ್ ಕೇಳೋದಿಲ್ಲ. ವೆಯ್ಟ್ ಮಾಡುವ, ನೋ ಇಶ್ಯೂಸ್. ಇಲ್ಲಿ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು, ಡೌನ್ ಸೈಡ್ ಎಂಟ್ರಿ ತಗೊಳ್ಳುವ. ಓಕೆ, ಇಲ್ಲಿ ಎಂಟ್ರಿ ಯಾಕೆ ತಗೊಂಡೆ ಅಂತ ಲೈನ್ ಹಾಕಿ ಡ್ರಾ ಮಾಡಿ ತೋರಿಸ್ತೇನೆ. ಈಗ ಈ ಟ್ರೇಡ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಪರ್ಫೆಕ್ಟ್ ಪ್ಲೇಸಲ್ಲಿ ಎಂಟ್ರಿ ಆಗಿದೆ. ಈ ಟ್ರೇಡು 100% ವಿನ್ ಆಗಲೇಬೇಕು. ಈ ಲೈನನ್ನು ನೋಡಿ ಈಗ ಕರೆಕ್ಟಾಗಿ. ಆ ಲೈನ್ ಹತ್ರ 2 ಸಲ ಬಂದು ಮಾರ್ಕೆಟ್ ರಿಜೆಕ್ಷನ್ ತಗೊಂಡು ಕೆಳಗೆ ಬಂದಿದೆ. 3ನೇ ಸಲ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಹತ್ರ ಕೆಳಗೆ ಕ್ಲೋಸ್ ಆಗಿದೆ. ಸೊ ಈ ಕ್ಯಾಂಡಲ್ ಒಂದು ರಿಜೆಕ್ಷನ್ ತೋರಿಸಲೇಬೇಕು. ಈಗ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಫೇವರ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಉಂಟು, ಒಳ್ಳೆಯದಾಯಿತು. ಸೊ ಇನ್ನು ನಿಯರ್ಲಿ ಲಾಸ್ಟ್ 15 ಸೆಕೆಂಡ್ಸ್ ಬಾಕಿ ಉಂಟು. ಹೇಗಿದ್ರು ವಿನ್ ಆಗಿ ಹಾಕೋದು, ನೋ ಡೌಟ್. 6, 5, 4, 3, 2, 1. ಓಕೆ, ಸೊ ಫೈನಲಿ ಟ್ರೇಡ್ ವಿನ್ ಆಯಿತು ನಮ್ಮದು, ಫಸ್ಟ್ ಟ್ರೇಡ್. ಯಾವತ್ತು ಫಸ್ಟ್ ಟ್ರೇಡ್ ವಿನ್ ಆದ ಕೂಡಲೇ ಫುಲ್ ಕಾನ್ಫಿಡೆನ್ಸ್ ಆಟೋಮೆಟಿಕ್ಕಾಗಿ ಬೂಸ್ಟ್ ಆಗ್ತದೆ. ನೆಕ್ಸ್ಟ್ ಟ್ರೇಡ್ ತಗೊಳ್ಳಿಕ್ಕೂ ಸುಲಭ ಆಗ್ತದೆ. ನೋಡುವ ಇನ್ನೆಲ್ಲ ಎಂಟ್ರಿ ಸಿಗ್ತದೆ ಅಂತ ನೋಡುವ. ಫಸ್ಟ್ ಟ್ರೇಡಿನಾಗೆ ಒಳ್ಳೆ ಕನ್ಫರ್ಮ್ ಇದ್ದ ಎಂಟ್ರಿನೇ ಹುಡುಕುವ ಆದಷ್ಟು, ಮತ್ತು ರಿಸ್ಕ್ ಸ್ವಲ್ಪ ಕಮ್ಮಿ ತಗೊಳ್ಳುವ. ಇಲ್ಲಿ ನೆಕ್ಸ್ಟ್ 2-3 ಕ್ಯಾಂಡಲ್ಸ್ ರೆಡ್ ಆಗೋ ಚಾನ್ಸಸ್ ಉಂಟು. ಇನ್ನೊಂದು ಕ್ಯಾಂಡಲ್ ಕ್ಲೋಸ್ ಆಗಲಿ ಮತ್ತೆ ನೋಡುವ. ಈಗ ಎಂಟ್ರಿ ತಗೊಳ್ಳೋದು ಬೇಡ. ಇನ್ನೊಂದು ಕ್ಯಾಂಡಲ್ ರೆಡ್ ಆದರೆ ಮತ್ತೆ ನೆಕ್ಸ್ಟ್ ಪ್ಲ್ಯಾನ್ ಮಾಡುವ. ಇಲ್ಲಿಯೂ ಎಂಟ್ರಿ ಕಾಣಿಸ್ತಾ ಇಲ್ಲ. ಸೊ ಓಕೆ, ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ಇನ್ನೊಂದು ಕ್ಯಾಂಡಲ್ ರೆಡ್ ಆಯಿತು. ಈ ಕ್ಯಾಂಡಲ್ ಕ್ಲೋಸ್ ಆಗಲಿ, ಇದು ರೆಡ್ಡೇ ಕ್ಲೋಸ್ ಆದರೆ ನೆಕ್ಸ್ಟ್ ಒಂದು ಡೌನ್ ಸೈಡ್ ಎಂಟ್ರಿ ತಗೊಳ್ಳುವ. ಓಕೆ, ಒಂದು ಎಂಟ್ರಿ ಆಗುವ. ಇಲ್ಲಿ ಡೌನ್ ಸೈಡ್ ಯಾಕೆ ಎಂಟ್ರ್ ಆದೆ ಅಂತ ಹೇಳಿದರೆ, ಮಾರ್ಕೆಟ್ ತಿರುಗಿದ್ದು 90.9700 ಪಾಯಿಂಟಿಂದ ಮಾರ್ಕೆಟ್ ರಿವರ್ಸ್ ಆಗೋದು. ಅಲ್ಲಿ ತನಕ ಮಾರ್ಕೆಟ್ ಬೀಳ್ತಾ ಬಂತು, ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋದದ್ದು. ಸೊ ನೆಕ್ಸ್ಟ್ ಆ ಸಪೋರ್ಟ್ ಹತ್ರ ಆದರೂ ಮಾರ್ಕೆಟ್ ಒಮ್ಮೆ ಆದರೂ ಬಂದು ಹೋಗಬೇಕು ಮೇಲೆ. ಈ ಕ್ಯಾಂಡಲ್ ಗ್ರೀನ್ ಆದರೆ ಸಹ ನೋ ಇಶ್ಯೂಸ್. ನೆಕ್ಸ್ಟ್ ಕ್ಯಾಂಡಲಿಗೆ ಒನ್ ಸ್ಟೆಪ್ ಮಾರ್ಟಿಂಗಲ್ಲಿ ಯೂಸ್ ಮಾಡಿ ಈ ಲಾಸನ್ನು ರಿಕವರ್ ಮಾಡಿಕೊಳ್ಳುವ. ನಾನೀಗ ಡ್ರಾ ಮಾಡಿದ ಲೈನ್ ಹತ್ರ ಆದರೂ ಮಾರ್ಕೆಟ್ ಬರಬೇಕು, ಅದು ಮಿನಿಮಮ್. ಮ್ಯಾಕ್ಸಿಮಮ್ ಮಾರ್ಕೆಟ್ ಈ ಲೈನ್ ತನಕ ಬಂದು ಹೋಗ್ಬೋದು. ವೆಯ್ಟ್ ಮಾಡಿ ನೋಡುವ, ಇನ್ನೂ ಟೈಮ್ ಉಂಟು. ಈ ಕ್ಯಾಂಡಲ್ ರೆಡ್ ಆದರೂ ಆಗ್ಬೋದು, ರೆಡ್ ಆಗುವಂಥ ಹೋಪ್ಸ್ ಉಂಟು. ಯಾಕೆಂತ ಹೇಳಿದರೆ ಲಾಜಿಕ್ ಪ್ರಕಾರ ಮಾರ್ಕೆಟಲ್ಲಿ ಬಂದು ಟಚ್ ಮಾಡಿ ಹೋಗಲೇಬೇಕು. ಮಾರ್ಕೆಟ್ ಯಾವತ್ತೂ ಗ್ಯಾಪನ್ನು ಬಿಟ್ಟು ಹೋಗೋದಿಲ್ಲ, ಗ್ಯಾಪನ್ನು ಕವರ್ ಮಾಡಿ ಹೋಗ್ತದೆ. ಲಾಸ್ಟ್ 3 ಸೆಕೆಂಡ್ಸ್. ಸೊ ಫೈನಲಿ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ನಮ್ಮ ಫೇವರಲ್ಲಿ ಕ್ಲೋಸ್ ಆಯಿತು ಮಾರ್ಕೆಟ್. ನಮ್ಮ ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಇದ್ದು ರಿಸ್ಕ್ ರಿವಾರ್ಡ್ ಪರ್ಫೆಕ್ಟ್ ಆಗಿದ್ದರೆ ಮಾರ್ಕೆಟ್ ಈಗ ಲಾಸ್ಟ್ ಸೆಕೆಂಡ್ ತನಕ ಆಟ ಆಡಿಸಿದ್ರು ಹೆದರಿಕೆ ಆಗೋದಿಲ್ಲ. ನಾವು ಇದೇ 1%, 2% ಬದಲು 10%, 20% ಟ್ರೇಡ್ ಎಂಟರ್ ಆಗಿರ್ತಿದ್ರೆ ನಮ್ಮ ಮೈಂಡ್ಸೆಟ್ಟೇ ಹಾಳಾಗಿ ಹೋಗ್ತಿತ್ತು. ಸೊ ಯಾವತ್ತು ಟ್ರೇಡಿಂಗಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್ ಮೇಯ್ನ್. ಅನಾಲಿಸಿಸ್ ಮೇಲೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ, ಪ್ರಾಕ್ಟೀಸ್ ಒಟ್ಟಿಗೆ ಬರ್ತದೆ. ಸ್ಟಾರ್ಟಿಂಗಲ್ಲಿ ಇಷ್ಟು ಕಾನ್ಫಿಡೆನ್ಸ್ ಇರಲಿಕ್ಕಿಲ್ಲ. ನೀವು ಸ್ವಲ್ಪ ಟೈಮ್ ಮಾರ್ಕೆಟಲ್ಲಿ ಸ್ಪೆಂಡ್ ಮಾಡಿದಾಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಟೋಮೆಟಿಕ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ನಾನು ಬಿಗಿನರ್ಸಿಗೆ ರಿಲೇಟೇಬಲ್ ಆಗಿರಲಿ ಅಂತೇಳಿ ಹೊಸ ಅಕೌಂಟ್ ಮಾಡಿ ಸಣ್ಣ ಕ್ಯಾಪಿಟಲಿಂದ ಟ್ರೇಡ್ ಮಾಡ್ತಾ ಇದ್ದಾರೆ. ಯಾಕೆಂದರೆ 10,000 ಒಂದು ಐಡಿಯಲ್ ಕ್ಯಾಪಿಟಲ್ ಸ್ಟಾರ್ಟ್ ಮಾಡಲಿಕ್ಕೆ. ನೀವು 1,000 ಕ್ಯಾಪಿಟಲ್ ಹಾಕಿ ನೀವು 100 ರುಪೀಸಿಗೆ ಟ್ರೇಡ್ ಮಾಡಿದರೆ ಅದು ನಿಮ್ಮ ಕ್ಯಾಪಿಟಲಿದ್ದು 10% ಆಗ್ತದೆ. ಸೊ ನೀವು ಒಂದು ಟ್ರೇಡ್ ಲೂಸ್ ಆದ ಕೂಡಲೇ ನಿಮ್ಮ ಕ್ಯಾಪಿಟಲ್ 90% ಮಾತ್ರ ಉಳಿಯೋದು, 10% ಹೋಗಿರ್ತದೆ. ಸೊ ಅಲ್ಲಿಂದ ಅದು ನಿಮ್ಮ ಮೈಂಡ್ಸೆಟ್ ಮೇಲೆ ಎಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ 10,000 ರುಪೀಸಿಂದ ನೀವು 100 ರುಪೀಸ್ ಲೂಸ್ ಮಾಡಿದರೆ ಸಹ ಅದು ನಿಮ್ಮ ಕ್ಯಾಪಿಟಲ್ನ ಜಸ್ಟ್ 1%. ಸೊ ನಿಮ್ಮ ಮೈಂಡ್ಸೆಟ್ ಚೂರು ಸ್ಟೇಬಲ್ ಆಗಿರ್ತದೆ, ನಿಮಗೆ ಸ್ವಲ್ಪ ಹೆದರಿಕೆ ಕಮ್ಮಿ ಆಗ್ತದೆ, ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ. ಸೊ ಐಡಿಯಲಿ ನೀವು 10,000 ಹತ್ರ ಕ್ಯಾಪಿಟಲ್ ಇದ್ದರೆ
ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡೋಕ್ಕೆ ತುಂಬ ಸುಲಭ ಆಗ್ತದೆ. ಓಕೆ, ಇಲ್ಲಿ ಶಾರ್ಟ್ ಪ್ಯಾಟರ್ನ್ ಫಾರ್ಮ್ ಆಗುವ ಕಾಣ್ತಾ ಉಂಟು. ಇಲ್ಲೊಂದು ಅಪ್ಸೈಡ್ ಎಂಟ್ರಿ ತೊಗೊಳ್ಳುವ. ಈಗ ಇದು ನಾನು ನಿನ್ನೆ ವಿಡಿಯೋದಲ್ಲಿ ಶಾರ್ಟ್ ಪ್ಯಾಟರ್ನ್ ಅಂತ ಹೇಳಿ ಟ್ರೇಡ್ ಎಂಟರ್ ಆಗಿದ್ದೆ. ಸೇಮ್ ಪ್ಯಾಟರ್ನ್ ಫಾರ್ಮ್ ಆಗಿದೆ ಇಲ್ಲಿ. ಇದು ಯಾವ ಪ್ಯಾಟರ್ನ್ ಅಂತ ಹೇಳಿದ್ರ ಮೇಲೆ ಡೆಡಿಕೇಟೆಡ್ ವೀಡಿಯೋ ಪರ್ಟಿಕ್ಯುಲರ್ ಮಾಡ್ತೇವೆ ಒಂದು. ಆ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಮೋಟಿವೇಶನ್ಗೋಸ್ಕರ ಚೂರು ಸಬ್ಸ್ಕ್ರೈಬ್ ಆದರೂ ಮಾಡಿ ಎಲ್ಲರೂ ನೋಡಿದವರು. ಕೋಟೆಕ್ಸ್ ಇದಾದ ಮೇಲೆ ಇಂಡಿಯನ್ ಮಾರ್ಕೆಟ್, ಫೋರೆಕ್ಸ್ ಮಾರ್ಕೆಟ್, ಕ್ರಿಪ್ಟೋ ಎಲ್ಲದರದ್ದು ಲರ್ನಿಂಗ್ ವೀಡಿಯೋ ಮಾಡುವ, ಫ್ರೀಯಲ್ಲೇ ಕಲಿಸುವ ಎಲ್ಲ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಾಕು. ಮಾರ್ಕೆಟ್ ನಮ್ಮ ಎಗೇನ್ಸ್ಟ್ ಹೋಗ್ತಾ ಉಂಟು, ವೆಯ್ಟ್ ಮಾಡಿ ನೋಡುವ. ನಮ್ಮ ಅನಾಲಿಸಿಸ್ ಮೇಲೆ ಧೈರ್ಯ ಉಂಟು. ಇದು ಕೂಡ ನಮ್ಮ ಫೇವರಲ್ಲೇ ಕ್ಲೋಸ್ ಆಗಬೇಕು. ಲಾಸ್ಟ್ 15 ಸೆಕೆಂಡ್ಸ್ ಹತ್ರ ಉಂಟು, ವೆಯ್ಟ್ ಮಾಡುವ. ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು. ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆದರೆ ನೆಕ್ಸ್ಟ್ ಡೌನ್ ಸೈಡ್ ಎಂಟ್ರಿ ತೊಗೊಳ್ಬೋದು. ಹೇಗೆ ಕ್ಲೋಸ್ ಆಗ್ತದೆ ವೆಯ್ಟ್ ಮಾಡಿ ನೋಡುವ. ಬೇಡ, ನೆಕ್ಸ್ಟ್ ಟ್ರೇಡ್ ಇಗ್ನೋರ್ ಮಾಡುವ, ತೊಂದರೆ ಇಲ್ಲ, ಸಾಕು. ಇವತ್ತು ಲಕ್ ಅಂತೂ ನಮ್ಮ ಫೇವರಲ್ಲೇ ಉಂಟು. ಎಂಟ್ರಿ ಕೂಡ ಕರೆಕ್ಟ್ ಆಗ್ತಾ ಉಂಟು. ಎಲ್ಲ ಟ್ರೇಡ್ ಕ್ಲೋಸಿಂಗ್ ಕೂಡ ನಮ್ಮ ಫೇವರಲ್ಲೇ ಆಯಿತು. 3ಕ್ಕೆ 3 ಕಂಟಿನ್ಯೂಸ್ ಡೈರೆಕ್ಟ್ ವಿನ್ ಆಗಿದೆ. ಎಲ್ಲಿಯೂ ಮಾರ್ಟಿಂಗಲ್ಲಿ ಯೂಸ್ ಮಾಡಬೇಕಾದ ಅವಶ್ಯಕತೆ ಬರಲಿಲ್ಲ. ಇನ್ನೊಂದು 2-3 ಟ್ರೇಡ್ ಟ್ರೈ ಮಾಡುವ. 2-3 ಟ್ರೇಡಲ್ಲೇ ನಮ್ಮ ಟಾರ್ಗೆಟ್ ಹಿಟ್ ಆಗ್ಬೋದು. ನಿನ್ನೆಗೆ ಕಂಪೇರ್ ಮಾಡಿದರೆ ಇವತ್ತು ಮಾರ್ಕೆಟಲ್ಲಿ ವಾಲಟಿಲಿಟಿ ತುಂಬ ಕಮ್ಮಿ ಉಂಟು. ಇಲ್ಲಿ ಒಂದು ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಸ್ವಲ್ಪ ಮೇಲೆ ಬರಲಿ. ಆ ಪ್ರೀವಿಯಸ್ ಕ್ಯಾಂಡಲ್ನ ವಿಕ್ ಹತ್ರ ಬಂದರೆ ಎಂಟ್ರ್ ಆಗುವ. ಓಕೆ, ಎಂಟ್ರ್ ಆಗುವ. ಈಗ ವಾಲಟಿಲಿಟಿ ಕಮ್ಮಿ ಇದ್ದರೆ ನಾವು ಎಂಟರ್ ಆದ ಸೆಕೆಂಡಲ್ಲಿ ಕರೆಕ್ಟ್ ಅಲ್ಲೇ ಟ್ರೇಡ್ ಪ್ಲೇಸ್ ಆಗ್ತದೆ. ಕೆಲವೊಮ್ಮೆ ವಾಲಟಿಲಿಟಿ ಜಾಸ್ತಿ ಇದ್ದ ಕೂಡಲೇ ಸ್ವಲ್ಪ ಲೇಟ್ ಪ್ಲೇಸ್ ಆಗ್ತದೆ. ನಿನ್ನೆ ಕೆಲವು ಟ್ರೇಡಲ್ಲಿ ಹಾಗೆ ಆಗಿದೆ. ಈ ಟ್ರೇಡ್ ಯಾಕೆ ಪ್ಲೇಸ್ ಮಾಡಿದೆ ಅಂತೇಳಿ ಈಗ ನಾನು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿ ತೋರಿಸ್ತೇನೆ. ಕರೆಕ್ಟಾಗಿ ನೋಡಿ, ಇದು ಆ್ಯಕ್ಚುಲಿ ಒನ್ ಆಫ್ ದ ಪರ್ಫೆಕ್ಟ್ ಎಂಟ್ರಿ. ಓಕೆ, ಸೊ ಈ ಟ್ರೇಡ್ ಕೂಡ ವಿನ್ ಆಯ್ತು. ಈಗ ಅದೇ ಲೈನನ್ನು ಕರೆಕ್ಟ್ ನೋಡಿ. ಇದು ಮಾರ್ಕೆಟ್ನ ಪ್ರೀವಿಯಸ್ ಹೈ. ಆ ಪಾಯಿಂಟಿಂದ ಮಾರ್ಕೆಟ್ ರಿಜೆಕ್ಷನ್ ತಗೊಂಡು ಕೆಳಗೆ ಬಂದಿತ್ತು. ಸೆಕೆಂಡ್ ಟೈಮ್ ಅದನ್ನೇ ಟೆಸ್ಟ್ ಮಾಡಲಿಕ್ಕೆ ಹೋದದ್ದು ಮಾರ್ಕೆಟ್. ಸಪೋಸ್ ಆ ಗ್ರೀನ್ ಕ್ಯಾಂಡಲ್ ಆ ಲೈನಿಂದ ಮೇಲೆ ಕ್ಲೋಸ್ ಆಗ್ತಿದ್ರೆ ನಾನು ಅಪ್ಸೈಡ್ ಎಂಟ್ರಿ ತಗೊಳ್ತಿದ್ದೆ. ಅದರ ಕೆಳಗೆ ಕ್ಲೋಸ್ ಆದ ಕಾರಣ ಡೌನ್ ಸೈಡ್ ಎಂಟ್ರಿ ತೊಗೊಂಡದು. ಸೊ ಇವತ್ತು ಬ್ಯಾಕ್ ಟು ಬ್ಯಾಕ್ 4 ಟ್ರೇಡ್ಸ್ ಡೈರೆಕ್ಟ್ ವಿನ್ ಆದೆವು. ಸೊ ಇಲ್ಲಿ ಡೌನ್ ಎಂಟ್ರಿ ತಗೊಳ್ಳೋ ಬೇಗ. ಇದು ಕೂಡ ಸೇಮ್ ಪ್ರೀವಿಯಸ್ ಎಂಟ್ರಿ ತಗೊಂಡ ಹಾಗೆ ಅದೇ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಪ್ರೀವಿಯಸ್ ಹೈಯಿಂದ ಕೆಳಗೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಇದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತದೆ. ಲೈನ್ ಡ್ರಾ ಮಾಡ್ತಾನೆ ನೋಡಿ. ಈಗ ಸೇಮ್ ಲಾಜಿಕ್, ಬ್ಯಾಕ್ ಟು ಬ್ಯಾಕ್ ಸೇಮ್ ಎಂಟ್ರಿ ಸಿಕ್ಕಿತ್ತು ನಮಗೆ ನೋಡಿ. ಇದು ಪ್ರೀವಿಯಸ್ ಹೈಯಿಂದ ಕೆಳಗೆ ಕ್ಲೋಸ್ ಆಗಿದೆ ಗ್ರೀನ್ ಕ್ಯಾಂಡಲ್. ಸೊ ಇದು ಕೂಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಲೇಬೇಕು. ಆಗದಿದ್ದರೂ ನೆಕ್ಸ್ಟ್ ಅಂತೂ ಒನ್ ಸ್ಟೆಪ್ ಪಾರ್ಟಿಂಗ್ ಎಲ್ಲಾದರೂ ನಮ್ಮ ಟ್ರೇಡ್ ವಿನ್ ಆಗೇ ಆಗ್ತದೆ. ಮೋಸ್ಟ್ ಪ್ರಾಬಬ್ಲಿ ಡೈರೆಕ್ಟೇ ವಿನ್ ಆಗ್ಬೋದು. ಸೊ ಇವತ್ತಿನ 5th ಟ್ರೇಡ್ ಕೂಡ ಡೈರೆಕ್ಟ್ ವಿನ್ ಆಯಿತು. ಹೀಗೆ ಬ್ಯಾಕ್ ಟು ಬ್ಯಾಕ್ 5 ಶಾರ್ಟ್ ಟ್ರೇಡ್ಗಳು ಯಾವಾಗಲೂ ಸಿಗೋದಿಲ್ಲ. ಇವತ್ತು ನಮ್ಮ ಟಾರ್ಗೆಟ್ ಬಾರಿ ಬೇಗ ಹಿಟ್ ಆಗಿದೆ. ಸೊ ಇವತ್ತಿನ್ನು ಎಕ್ಸ್ಟ್ರಾ ಟ್ರೇಡ್ ಮಾಡಿ ಓವರ್ ಟ್ರೇಡಿಂಗ್ ಮಾಡಿ ಬಂದ ಟಾರ್ಗೆಟನ್ನು ಲೂಸ್ ಮಾಡೋದು ಬೇಡ. ನಮ್ಮ ಕ್ಯಾಪಿಟಲನ್ನು ಸೇಫ್ ಇಟ್ಕೊಳ್ಳುವ. ಇವತ್ತಿನ ನಮ್ಮ ಟ್ರೇಡಿಂಗ್ ಸೆಷನ್ ಇಲ್ಲಿಗೆ ಕ್ಲೋಸ್ ಮಾಡುವ. ಅರೌಂಡ್ 10 ಮಿನಿಟ್ಸಲ್ಲಿ ನಮ್ಮ ಕ್ಯಾಪಿಟಲ್ನ 10% ವಾಪಸ್ ಗೈನ್ ಮಾಡಿದ್ದೇವೆ ಇವತ್ತು. ಇದಕ್ಕಿಂತ ಜಾಸ್ತಿ ನಾವೇನು ಎಕ್ಸ್ಪೆಕ್ಟ್ ಮಾಡುವಾಗಿಲ್ಲ ಮಾರ್ಕೆಟಿಂದ. ಇದೇ ಮಾರ್ಕೆಟಿನ ಪವರ್. ಇವತ್ತಿನ ನಮ್ಮ ಪ್ರಾಫಿಟ್ ನೋಡಿ $10.98. ಅಂದರೆ 1 ನಿಮಿಷಕ್ಕೆ $1 ಬಂದ ಹಾಗೆ ಆಯಿತು. ನಮ್ಮ ಈ ಸಣ್ಣ ಕ್ಯಾಪಿಟಲಿಗೆ ಇದು ತುಂಬ ದೊಡ್ಡ ರಿಟರ್ನ್ಸ್. ಯಾಕೆಂದರೆ ಈ 10,000 ರುಪೀಸ್ ನೀವು ಬ್ಯಾಂಕಲ್ಲಿ ಇಟ್ಟರೆ ನಿಮಗೆ ಇಯರ್ಲಿ ಎಷ್ಟು ಸಿಗ್ತದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಇಯರ್ಲಿ ಸಿಕ್ಕೋದು 6%. ಬಟ್ ನಾವಿಲ್ಲಿ ಪರ್ ಡೇ 10% ತೆಗಿತಾ ಇದ್ದೇವೆ. ನಿಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನಾವು ಲರ್ನಿಂಗ್ ವೀಡಿಯೋಗಳ ಜೊತೆ ಸ್ವಲ್ಪ ಬೇರೆ ಸಹ ಪ್ಲ್ಯಾನ್ ಮಾಡುವ. ಯೂಟ್ಯೂಬ್ ಲೈವಲ್ಲಿ ಒಂದು 10,000 ರುಪೀಸಿನ ಅಕೌಂಟನ್ನು 1 ಲ್ಯಾಕ್ ತನಕ ಎಲ್ಲರೊಟ್ಟಿಗೆ ಗ್ರೋ ಮಾಡುವ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿ ತನಕ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಲರ್ನಿಂಗ್.